ಆಯಿಲಿ ಸ್ಕಿನ್ ಅವರಿಗೆ ಬೆಸ್ಟ್ ಸನ್ಸ್ಕ್ರೀನ್. ಓಕೆನಾ, ಯೂಸ್ ಮಾಡೋ ಪ್ರತಿ ಟೈಮ್ ಒಂದ್ಸಲಿ ಶೇಕ್ ಮಾಡಿ. ನಿಮಗೆ ಆ್ಯಪಲ್ಲಿ ನೋಡಿ, ಇಲ್ಲ ಫಾರ್ಮಸಿನಲ್ಲಿ ಸಿಗುತ್ತೆ. ಕಾಸ್ಮೆಟಿಕ್ ಅಲ್ಲ ಇದು. ಓಕೆನಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ ಫಸ್ಟ್ ಟೈಮ್ ನೋಡ್ತಿರೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಡೈಲಿ ವ್ಲಾಗ್ಸ್ ಥರ. ಸೊ ಇವತ್ತು ನಾನೊಂದು ನನ್ನ ಅಪ್ಡೇಟೆಡ್ ಸ್ಕಿನ್ ಕೇರಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ನ ನಿಮಗೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ, ನಿಮ್ಮ ಹತ್ರ ಇದರ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಸೊ ನಾನು ಬೇಸಿಕಲಿ ನನ್ನ ವೀಡಿಯೋಸಲ್ಲಿ ಹೇಳಿದ್ದೀನಿ, ನಾನು ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ನಾನು ತೋರಿಸಿರೋ ಪ್ರಾಡಕ್ಟ್ಸಲ್ಲಿ ನಾನು ಪೀಚ್ ಮಿಲ್ಕ್, ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಅದರಲ್ಲಿ ಆಲ್ರೆಡಿ SPF 30 ಇರೋವಂಥ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನ್ ಅದನ್ನ ಯೂಸ್ ಮಾಡ್ತೀನಿ ಅಂತ. ನಾನೆಲ್ಲೂ ಆಚೆ ಹೋಗದೇ ಇದ್ದಾಗ ನಾನು ಬರೀ ಇದೊಂದೇ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋತೀನಿ, ನಾನು ಎಕ್ಸ್ಟ್ರಾ ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ ಅಂತ ಹೇಳಿದ್ದೆ. ಸೊ ನಾನು ಇನ್ ಕೇಸ್ ಆಚೆ ಹೋಗಬೇಕಾದ್ರೆ ಎವ್ರಿ ಟೈಮ್ ನಾನು ಅಪ್ಲೈ ಮಾಡುವಂಥ ಸನ್ಸ್ಕ್ರೀನ್ನ ನಾನು ಇವತ್ತು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇದು ಅಫೋರ್ಡಬಲ್ ಅಂತ ಅಲ್ಲ, ಇದು ಬಂದು ಅರೌಂಡ್ 800 ರುಪೀಸ್ ಆಗುತ್ತೆ. ನಿಮಗೆ 1 mg ಟಾಟಾ 1 mg ಸಿಗುತ್ತೆ, ಇಲ್ಲ ಫಾರ್ಮಸಿನಲ್ಲಿ ಸಿಗುತ್ತೆ. ತುಂಬ ಒಳ್ಳೆ ಫಾರ್ಮಸಿ ಪ್ರಾಡಕ್ಟ್ ಇದು. ಓಕೆನಾ. ಸನ್ಸ್ಕ್ರೀನ್ ರಿವೆಲಾ ಅಂತ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಅನ್ಕೋತೀನಿ. ರಿವೆಲಾ ಸನ್ಸ್ಕ್ರೀನ್ ಲೋಷನ್, ಇದು ಟಿಂಟೆಡ್ ಸನ್ಸ್ಕ್ರೀನ್. ಇದು ನಿಮಗೆ ಟಾಟಾ 1 mg ಸಿಗುತ್ತೆ. ಕಾಸ್ಮೆಟಿಕ್ ಅಲ್ಲ, ಆಯಿಲಿ ಸ್ಕಿನ್ ಇರೋರ್ಗಂತೂ ಬೆಸ್ಟು ಇದು. ಈ ಥರ ನಿಮಗೆ ಪಂಪ್ ಅಲ್ಲಿ ಬಂದಿರುತ್ತೆ. ಓಕೆ, ಈ ಥರ ದೊಡ್ಡ ಪ್ರಾಡಕ್ಟ್, ದೊಡ್ಡ ಪ್ಯಾಕೇಜಿಂಗಲ್ಲಿದೆ ಇದು. ನಿಮ್ಗೆ ಅರೌಂಡ್ ಒಂದು 3-4 ಮಂತ್ಸ್ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ಟೆಕ್ಸ್ಚರ್ ಬಂದು ನೋಡಿ ತೋರಿಸ್ತೀನಿ. ಜಸ್ಟ್ ಫೌಂಡೇಶನ್ ಥರ ಅನಿಸುತ್ತೆ ಇದು, ಕಲರು ಟೆಕ್ಸ್ಚರ್ ಎಲ್ಲ ಫೌಂಡೇಶನ್ ಥರ ಅನಿಸುತ್ತೆ, ಬಟ್ ಫೌಂಡೇಶನ್ ಥರ ಅಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ನಿಗೆ, ತುಂಬ ಈಸಿಯಾಗಿ ಏನೋ ಅಪ್ಲೈ ಆಗಿಬಿಡುತ್ತೆ. ಯಾವುದೇ ರೀತಿ ಆಯಿಲಿ ಇರಲ್ಲ. ಆ್ಯಂಡ್ ತುಂಬ ಅಂದರೆ ತುಂಬ ಒಳ್ಳೆಯದು, ಆಯಿಲಿ ಸ್ಕಿನ್ನವ್ರಿಗೆ ಒಳ್ಳೆಯದು. ಸೊ ಇದು ನಾನು ಯಾವ ಥರ ಅಪ್ಲೈ ಮಾಡ್ಕೋತೀನಿ, ಯಾವ್ಯಾವ ಸ್ಟೆಪ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ಒಂದು ವೀಡಿಯೋನ ಹಾಕ್ತೀನಿ. ಇದು ಕಂಟಿನ್ಯೂಷನ್ ವೀಡಿಯೋ ಬರುತ್ತೆ, ನೋಡಿ ಚೆಕ್ ಮಾಡಿ. ಸೊ ಇದು ಬಂದು ನಿಮಗೆ ಸ್ಮೆಲ್ ಕೂಡ ಚೆನ್ನಾಗಿದೆ. ಫಾರ್ಮಸಿನಲ್ಲಿ ಮಾತ್ರನೇ ಸಿಗುತ್ತೆ. ಯೂಸ್ ಮಾಡೋ ಪ್ರತಿ ಟೈಮ್ ಒಂದ್ಸಲಿ ಶೇಕ್ ಮಾಡಿ. ನಿಮಗೆ ಮತ್ತು ಆಯಿಲಿ ಸ್ಕಿನ್ ಅವರಿಗೆ ಬೆಸ್ಟ್ ಸನ್ಸ್ಕ್ರೀನ್. ಓಕೆನಾ. ಸೊ ನಾನೀಗ ಕಂಟಿನ್ಯೂಷನ್ ವಿಡಿಯೋ ಹಾಕ್ತೀನಿ, ನೋಡಿ ಫುಲ್ ಸ್ಟೆಪ್ಸು. ಸೊ ನೀವಾಗ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿರೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೇಮು, ಪ್ರಾಡಕ್ಟ್ ಡೀಟೇಲ್ಸು. ಸೊ ಗೈಸ್, ನನ್ನ ಸ್ಕಿನ್ ಕೇರ್ ರೂಟೀನ್ನ ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟು ಫೇಸ್ ವಾಶ್ ಆದ ನಂತರ ಈವ್ನಿಂಗ್ ಆಗಿರ್ಬೋದು ಇಲ್ಲ ಮಾರ್ನಿಂಗ್ ಆಗಿರ್ಬೋದು ನಾನು ಟ್ರೆಟಿನಾಯಿನ್ನ ಅಪ್ಲೈ ಮಾಡ್ತೀನಿ. ಟ್ರೆಟಿನಾಯಿನ್ ಅನ್ನೋದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋವಂಥ ಒಂದು ಆಯಿಂಟ್ಮೆಂಟ್ ಥರ ಇದು, ಬಟ್ ಕ್ರೀಮ್, ಅದು ಫೇಸ್ ಕ್ರೀಮ್. ಓಕೆನಾ. ಅದು ನಿಮಗೆ ಕಾಸ್ಮೆಟಿಕ್ ಅಲ್ಲ, ಫಾರ್ಮಸಿನಲ್ಲೇ ಸಿಗುತ್ತೆ. ಇದು ಸಹ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗುತ್ತೆ. ಇದು ಟ್ರೆಟಿನಾಯಿನ್ 0.025 ಅನ್ನೋದು. ಓಕೆ, ಇದು ಆ್ಯಂಟಿ ಏಜಿಂಗಿಗೆ ತುಂಬ ಒಳ್ಳೆಯದು. 30+ ಆದ ನಂತರ ಖಂಡಿತ ಯೂಸ್ ಮಾಡಬೇಕಾಗಿರುವಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಅದು. ಆಯಿತಾ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದು ಒಂದು ಎಮೋಲಿನ್ನು, ಇನ್ನೊಂದು ಬಂದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರು. ಇದರಲ್ಲಿ SPF 30 ಇರೋದ್ರಿಂದ ನಾನು ಬೇರೆ ಎಕ್ಸ್ಟ್ರಾ ಏನು ಸನ್ಸ್ಕ್ರೀನು ಮನೆಯಲ್ಲೇ ಇದ್ದರೆ ಯೂಸ್ ಮಾಡೋದಿಲ್ಲ. ಆಚೆ ಹೋದರೆ ಮಾತ್ರ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸೊ ಈಗ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಅದು ಚೆನ್ನಾಗಿ ನನ್ನ ಸ್ಕಿನ್ನಲ್ಲಿ ಬ್ಲೆಂಡ್ ಆದಮೇಲೆ ಒಂದು 2-3 ಸೆಕೆಂಡ್ಸ್ ಬಿಟ್ಟು ನಾನು ನನ್ನ ಸನ್ಸ್ಕ್ರೀನ್, ಫೇವ್ರೆಟ್ ರಿವೆಲಾ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸೊ ನಾನು ಈ ರಿವೆಲಾ ಸನ್ಸ್ಕ್ರೀನ್ ಅನ್ನೋದು ಅರೌಂಡ್ ಒಂದು 4-5 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನದು ಸೆಕೆಂಡ್ ಬಾಟಲು. 2 ಬಾಟಲ್ಸ್ ಒಂದೇ ಸಲ ತರಿಸಿದ್ದೆ ನಾನು. ಇದು ನನ್ನ ಸೆಕೆಂಡ್ ಬಾಟಲು, 1 ಬಾಟಲ್ ಆಗೋಯಿತು. ಸೊ ಇದು ಒನ್ಸ್ ನಾನು ಮಾಯ್ಶ್ಚರೈಸರ್ನ ಚೆನ್ನಾಗಿ ಅಪ್ಲೈ ಮಾಡಿ ಅದು ನನ್ನ ಸ್ಕಿನ್ನಲ್ಲಿ ಚೆನ್ನಾಗಿ ಬ್ಲೆಂಡ್ ಆದ ನಂತರ ನಾರ್ಮಲ್ ನನ್ನ ಸನ್ಸ್ಕ್ರೀನ್ನ ಯಾವ ಥರ ಎಲ್ಲರೂ ಅಪ್ಲೈ ಮಾಡ್ತಾರೋ ಅದೇ ಥರನೇ ನಾನು ಅಪ್ಲೈ ಮಾಡ್ತೀನಿ. ಸೊ ತೋರಿಸ್ತೀನಿ ನೋಡಿ. ಸೊ ಈಗ ನಾನು ರಿವೆಲಾ ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ. ರಿವೆಲಾ ಸನ್ಸ್ಕ್ರೀನಲ್ಲಿ ನಾನು ಇದು ಆ್ಯಕ್ಚುಲಿ ಪಂಪ್, ನಮಗೆ ಅಪ್ಲಿಕೇಶನ್ ಕೂಡ ತುಂಬ ಈಸಿಯಾಗಿ ಅನಿಸುತ್ತೆ ಪಂಪ್ ಬಾಟಲಲ್ಲಿರೋದ್ರಿಂದ. ಸೊ ನೀಟಾಗಿ ನಮಗೆ ಬೇಕಾಗಿರೋ ಅಮೌಂಟ್ನ ನಮ್ಮ ಸ್ಕಿನ್ನಲ್ಲಿ ತೊಗೊಂಡು ಕ್ಲೀನಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಂಡ್ರೆ ಆಯಿತು. ಇದು ನಿಮಗೆ ಆಯಿಲಿ ಸ್ಕಿನ್ನವರಿಗೆ ಬೆಸ್ಟ್ ಸನ್ಸ್ಕ್ರೀನ್. ಇದು ಯಾವುದೇ ರೀತಿ ಆಯಿಲಿ ಥರ ಅನಿಸೋದಿಲ್ಲ ನಿಮ್ಮ ಫೇಸ್ ಒನ್ಸ್ ಅಪ್ಲೈ ಮಾಡಿದಾದಮೇಲೆ. ಆಮೇಲೆ ವೈಟ್ ಕಾಸ್ಟ್ ಯಾವುದೇ ರೀತಿ ನಿಮ್ಮ ಸ್ಕಿನ್ ವೈಟ್ ಆಗಿ, ಇಲ್ಲ ಬಿಸಿಲಿಗೆ ಹೋದಾಗ ಒಂಥರ ಸ್ವೆಟ್ ಫೀಲ್ ಆದಾಗ ವೈಟ್ ಆಗಿ ಒಂಥರ ಬ್ಲೀಚ್ ಥರ ಬರೋದು ಸ್ಕಿನ್ನಲ್ಲಿ, ಅದು ಯಾವುದೇ ರೀತಿ ಆಗಲ್ಲ. ಸ್ಕಿನ್ನಲ್ಲಿ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಸೊ ಒನ್ಸ್ ನೀವು ಅಪ್ಲೈ ಮಾಡಿದಾದ್ಮೇಲೆ ನೀವು ಸಪ್ರೇಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿದ್ದೀರಾ ಅನ್ನೋದು ಸಹ ಏನು ವೈಟ್ ಕಾಸ್ಟ್ ಆಗಲಿ ಏನೂ ಗೊತ್ತಾಗೋದಿಲ್ಲ. ಇದಾದಮೇಲೆ ನೀವು ಮೇಕಪ್ ರೂಟೀನ್ನ ಮಾಡೋದಾದರೆ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಬೋದು. ನಾನು ಮನೆಯಲ್ಲೇ ಇರೋದ್ರಿಂದ ನಾನು ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ತಾ ಇಲ್ಲ. ಜಸ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದಾದಮೇಲೆ ಅದು ನನ್ನ ಸ್ಕಿನ್ನಲ್ಲಿ ಚೆನ್ನಾಗಿ ಬ್ಲೆಂಡ್ ಆದಮೇಲೆ
ಹಾಗೆ ಬಿಟ್ಬಿಡ್ತಾ ಇದ್ದೀನಿ. ಜಸ್ಟ್ ನನ್ನ ನಾರ್ಮಲ್ ರೂಟೀನ್ನ ನಾನು ಫಾಲೋ ಮಾಡ್ಕೊಳ್ತೀನಿ. ಸೊ ಒನ್ಸ್ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ನೋಡಿ ಸ್ಕಿನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಯಾವುದೇ ರೀತಿ ವೈಟ್ ಕಾಸ್ಟ್ ಇಲ್ಲ, ಹಾಗೆ ಸ್ಕಿನ್ ತುಂಬ ಕ್ಲಿಯರಾಗಿ ಗ್ಲೋಯಿ ಆಗಿ ಕಾಣಿಸ್ತಾ ಇದೆ. ಆಯಿಲಿ ಸಹನೂ ಇಲ್ಲ, ಆಯಿಲಿ ಥರ ಅನಿಸೋದೇ ಇಲ್ಲ. ನಿಮಗೆ ಸ್ವಲ್ಪ ಶೈನ್ ಇರುತ್ತೆ, ಈ ಸನ್ಸ್ಕ್ರೀನ್ ಶೈನ್ ಇರುತ್ತೆ ಹೊರತು ನಿಮಗೆ ಆಯಿಲಿ ಥರ ಅನಿಸೋದೇ ಇಲ್ಲ. ಬೆಸ್ಟ್ ಫಾರ್ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಸನ್ಸ್ಕ್ರೀನ್ ಇದು. ಸೊ ನಿಮಗೆ ಈ ವಿಡಿಯೋ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯಾರನ್ನ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.